ಪಕ್ಷಿಗಳ ನೀರಿನ ಕಷ್ಟ. ಬೆಳಿಗ್ಗೆ 9 ಗಂಟೆ. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಪಕ್ಷಿಗಳೆಲ್ಲರೂ ನೀರ್ ಪೈಪಿನ ಹತ್ರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ನೀರು ಮೆಲ್ಲೆ ಬರ್ತಾ ಇತ್ತು. ಲೂಸಿ, ನಿನ್ ಬಿಂದಿಗೆನ ಸ್ವಲ್ಪ ತೆಗಿತೀಯಾ? ನನ್ ಬಿಂದಿಗೆ ಪಕ್ಕದಲ್ಲಿ ಇಟ್ಟಿದೀಯಾ ನೀನು? ನಾನ್ಯಾಕೆ ತೆಗಿಬೇಕು ಚೋಟು? ನಾನು ಮೊದ್ಲು ಬಂದೆ, ನೀನು ಹಿಂದೆ ಬಂದವಳೆ. ನನ್ ಬಿಂದಿಗೆ ಪಕ್ಕದಲ್ಲಿ ಬಿಂದಿಗೆ ಇಟ್ಟಿದೀಯಾ? ಸ್ವಲ್ಪ ನಿಲ್ಲಿಸ್ತೀರಾ ನೀವಿಬ್ರು? ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ ಅಂತ ನೋಡಿದ್ರೆ ನೀವಿಬ್ರು ಜಗಳ ಬೇರೆ. ನೋಡಿದ್ರ ನೀರು ಎಷ್ಟು ಸಣ್ಣಗೆ ಬರ್ತಾ ಇದೆ ಅಂತ? ನೆನ್ನೆಗಿಂತ ಇವತ್ತು ತುಂಬಾ ಸಣ್ಣಗೆ ಬರ್ತಿದೆ. ಆವಾಗ ಮಹಿ ಹದ್ದು ಅದನ್ ಕೇಳಿ, ಹೌದೌದು, ಈ ವರ್ಷ ಬಿಸಿಲು ಬೇರೆ ತುಂಬಾ ಜಾಸ್ತಿ ಇದೆ. ಭೂಗರ್ಭದ ನೀರು ಬೇರೆ ಖಾಲಿ ಆಗ್ತಿದ್ಯೋ ಏನೋ. ನಮ್ಮ ಊರಿನ ಮುಖ್ಯಸ್ಥನ ಹತ್ರ ಹೇಳಿ ಹೊಸ ಬೋರು ಹಾಕಕ್ ಹೇಳ್ಬೇಕು. ಹೊಸ ಬೋರ್ ಹಾಕಕ್ಕೆ ಹಣಕ್ಕೆ ಅವ್ರೇನ್ ಮಾಡ್ತಾರೆ? ಮೊನ್ನೆ ಜಾತ್ರೆಗೆ ಎಲ್ಲಾ ಹಣನೂ ಖರ್ಚಾಯ್ತು ಅಂತ ಹೇಳಿದ್ರಲ್ವಾ? ನನಗ್ ಯಾಕೋ ಈ ಪೈಪಲ್ ಕೂಡ ಇನ್ನು 1 ವಾರ ಮಾತ್ರ ನೀರು ಬರುತ್ತೆ ಅಂತ ಅನಿಸ್ತಾ ಇದೆ. ಅಯ್ಯೋ, ಒಂದ್ ವೇಳೆ ನೀರ್ ಬರ್ಲಿಲ್ಲ ಅಂದ್ರೆ ಅಡಿಗೆಗೆ ಮಕ್ಳಿಗೆಲ್ಲ ಏನ್ ಮಾಡೋದು ನೀರ್ಗೆ? ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ? ಸರಿ, ನನ್ ಬಿಂದಿಗೆ ತುಂಬಿ ಹೋಯ್ತು, ನಾನ್ ಹೋಗ್ತೀನಿ. ಎಲ್ರೂ ಅವ್ರವ್ರ ಬಿಂದಿಗೆಲಿರುವ ನೀರನ್ನ ಎತ್ಕೊಂಡು ಮನೆಗೆ ಹೋದ್ರು. ಆ ದಿನ ಸಂಜೆ ಸಮಯ ಚೋಟಿಗಿಳಿ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಪಾರ್ಕಲ್ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಅವ್ರಿಗೆ ಗೊತ್ತಿಲ್ದವ್ರು ಮಾತಾಡದನ್ನ ಕುಹುಬಾತು ಕೇಳಿಸ್ಕೊಳ್ತಿದ್ಲು. ಟುನಿ, ಬೆಳಿಗ್ಗೆ ಚಿಚು ಹೇಳಿದನ್ನ ಕೇಳಿದ್ಯಾ? ನೀರು ಒಂದ್ ವೇಳೆ ಖಾಲಿ ಆದ್ರೆ ನಾವು ನೀರ್ಗೆ ಏನ್ ಮಾಡೋದು? ಅವಳು ಯಾವಾಗ್ಲೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ. ಆದ್ರೆ ಇವತ್ ಹೇಳಿದ್ರಲ್ಲಿ ನಿಜ ಇದೆ. ಬೆಳಿಗ್ಗೆ 1 ಬಿಂದಿಗೆ ತುಂಬಕ್ಕೇನೆ ಸುಮಾರು ಸಮಯ ಆಯ್ತು. ಅಯ್ಯೋ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಟುನಿ. ಹೆದರ್ಬೇಡ, ನನ್ನ ಹತ್ರ ಒಂದು ಯೋಚನೆ ಇದೆ. ನಾಳೆ ಬೆಳಿಗ್ಗೆ ಯಾರಿಗೂ ಹೇಳದೆ 6 ಗಂಟೆಗೆಲ್ಲ ನಾವಿಬ್ರು ಪೈಪ್ ಹತ್ರ ಹೋಗೋಣ. ಆವಾಗ ಬಿಸಿಲು ಇರಲ್ಲ, ಯಾರು ಅಲ್ಲಿ ಇರೋದೂನೂ ಇಲ್ಲ. ನಮಗೆ ಬೇಕಾದಷ್ಟು ನೀರನ್ನ ಹಿಡ್ಕೊಂಡು ನಾವು ಬೇಗ ಮನೆಗ್ ಬರ್ಬೋದು. ಇದೊಳ್ಳೆ ಐಡಿಯಾನೇ. ನಾಳೆ ಬೆಳಿಗ್ಗೆ 6 ಗಂಟೆಗೆ ನಾನು ನಿನ್ ಮನೆಗ್ ಬರ್ತೀನಿ. ನಾವಿಬ್ರು ಮಾತ್ರ ಬೇಗ ಹೋಗೋಣ. ಇದನ್ನೆಲ್ಲ ಕುಹು ಬಾತು ಕೇಳಿಸ್ಕೊಳ್ತಾನೆ ಇತ್ತು. ಅವಾಗ ಕುಹು ಅವಳ ಮನ್ಸಲ್ಲಿ, ಓಹೋ, ಇವ್ರ ಪ್ಲಾನ್ ಇದಾ? ಯಾರು ಬರೋದ್ಕಿಂತ ಮುಂಚೆನೆ ಹೋಗಿ ನೀರ್ ಹಿಡಿಬೇಕು ಅನ್ನೋದಾ? ಇದನ್ನ ನನ್ನ ಫ್ರೆಂಡು ಚಿಚು ಹತ್ರ ಹೇಳ್ತೀನಿ. ಆವಾಗ ಅವಳೇನ್ ಹೇಳ್ತಾಳೆ ನೋಡ್ಬೇಕು. ಹಾಗಂತ ಹೇಳಿ ಕುಹು ಚಿಚು ಮನೆಗೆ ಹೋಯ್ತು. ಕುಹು ಚಿಚು ಹತ್ರ, ಚಿಚು, ಬ್ರೇಕಿಂಗ್ ನ್ಯೂಸು, ಅದನ್ನ ಹೇಳ್ಬೇಕು ಅಂತಾನೆ ಇಷ್ಟ ದೂರ ಬಂದೆ. ಏನ್ ಕುಹು, ಏನ್ ಬ್ರೇಕಿಂಗ್ ನ್ಯೂಸು? ಯಾರಾದ್ರೂ ಸತ್ತೋದ್ರ ಏನೋ? ಅಯ್ಯೋ, ಇಲ್ಲ, ನಾಳೆ ನಡೆಯೋ ಒಂದು ವಿಷಯ ನನ್ಗೆ ಗೊತ್ತಾಯ್ತು. ಈ ಚೋಟು ಹಾಗೂ ಟುನಿ ಇದಾರೆ ಅಲ್ವಾ, ಬೆಳಿಗ್ಗೆ 6 ಗಂಟೆಗೆನೆ ಪೈಪ್ ಹತ್ರ ಹೋಗಿ ನೀರ್ ಹಿಡ್ಕೊಂಡ್ ಬರ್ಬೇಕು ಅಂತ ಮಾತಾಡ್ತಾ ಇದ್ರು. ಅದನ್ ಕೇಳಿ ಚಿಚು, ಏನೋ ಹೌದಾ? ಬೆಳಿಗ್ಗೆ 6 ಗಂಟೆಗೆನಾ? ಇವ್ರು ಹೋಗಿ 6 ಗಂಟೆಗೆ ನೀರ್ ಹಿಡಿದ್ರೆ ಆಮೇಲೆ ನಾವೆಲ್ರು ನೀರ್ಗೆ ಏನ್ ಮಾಡೋದು? ಅದಕ್ಕೆ ತಾನೇ ಈ ವಿಷಯ ನಿನ್ನ ಹತ್ರ ಹೇಳ್ಬೇಕು ಅಂತ ನಾನ್ ಬಂದಿದ್ದು. ಚಿಚುಕಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ, ಹಾಗಾದ್ರೆ ಅವ್ರು 6 ಗಂಟೆಗೆ ಹೋಗ್ತಾರೆ ಅಂದ್ರೆ ನಾವು ಬೆಳಗ್ಗೆ 4 ಗಂಟೆಗೆನೆ ಪೈಪ್ ಹತ್ರ ಹೋಗಿ ಇರೋ ಎಲ್ಲಾ ನೀರನ್ನ ನಮ್ಮ ಮನೇಲಿರುವ ಅಂಡೆ, ಪಾತ್ರೆ, ಡ್ರಮ್ ಎಲ್ಲದ್ರಲ್ಲಿ ತುಂಬಿಸ್ಕೊಳ್ಬೇಕು. ಆವಾಗ ಅವ್ರು ಹೋಗುವಾಗ ಅಲ್ಲಿ ನೀರೇ ಇರಲ್ಲ. ವಾವ್ ಚಿಚು, ಇದು ಸೂಪರ್ ಐಡಿಯಾ. ಬೆಳಿಗ್ಗೆ 4 ಗಂಟೆಗೆನೆ ನಾನು ನಿನ್ ಮನೆಗೆ ಬಂದ್ಬಿಡ್ತೀನಿ. ಮರುದಿನ ಬೆಳಗ್ಗೆ 4 ಗಂಟೆಗೆ ಊರೇ ನಿದ್ರೆ ಮಾಡ್ತಾ ಇದ್ದಾಗ, ಸುತ್ತಮುತ್ತ ಕತ್ಲಾಗಿದ್ದಾಗ, ಚಿಚುಕಾಗೆ ಹಾಗೂ ಕುಹುಬಾತು ಇಬ್ರು 2 ಗಾಡಿಗಳಲ್ಲಿ ದೊಡ್ಡ ದೊಡ್ಡ ಡ್ರಮ್ಗಳು, ಬಿಂದಿಗೆಗಳು ಎಲ್ಲಾನು ತಗೊಂಡ್ ಬಂದ್ರು. ಶೂ ಕುಹು, ಶಬ್ದ ಮಾಡ್ದೆ, ಡ್ರಮ್ಮನ್ನ ಕೆಳಗಡೆ ಇಳಿಸು. ಆವಾಗ ಕುಹುಬಾತು, ನೀರಿಗೋಸ್ಕರ ಬೆಳಗ್ಗೆ 4 ಗಂಟೆಗೆನೆ ಬಂದು ಇಷ್ಟು ಕಷ್ಟ ಎಲ್ಲ ಪಡ್ಬೇಕಾ? ಮತ್ತೆ ಕಷ್ಟ ಪಡ್ಲಿಲ್ಲ ಅಂದ್ರೆ ನೀರ್ ಸಿಗಲ್ಲ. ಪೈಪ್ ಓಪನ್ ಮಾಡು. ಕುಹು ಪೈಪ್ ನ ಆನ್ ಮಾಡಿದ್ಲು. ಆಶ್ಚರ್ಯ ಏನಂದ್ರೆ ಆ ಟೈಮಲ್ಲಿ ತುಂಬಾ ಫಾಸ್ಟ್ ಆಗಿ ನೀರು ಬರ್ತಾ ಇತ್ತು. ನೋಡೋದ್ಯಾ, ನಾನ್ ಹೇಳಿದ್ದು ನಿಜಾನೇ. ರಾತ್ರಿ ಯಾರು ನೀರ್ ಹಿಡಿಯಲ್ಲ ಅಲ್ವಾ, ಅದಕ್ಕೆ ಟ್ಯಾಂಕ್ ಫುಲ್ ಆಗಿದ್ದು ಫಾಸ್ಟ್ ಆಗಿ ನೀರ್ ಬರ್ತಾ ಇದೆ. ಎಲ್ಲ ಬಿಂದಿಗೆನೂ ಇಡು. ಇಬ್ರು ಸೇರಿ ಬೆಳಿಗ್ಗೆ 6 ಗಂಟೆ ತನಕ ಪೈಪಲ್ ಬಂದ ನೀರನ್ನೆಲ್ಲ ಹಿಡಿದು ಎಲ್ಲ ಪಾತ್ರೆಯಲ್ಲಿ ತುಂಬಿಸ್ಕೊಂಡ್ರು. ಇವಾಗ ಪೈಪಲ್ಲಿ ನೀರು ಸ್ಲೋ ಆಗಿ ಬರ್ತಾ ಇತ್ತು. ಅಮ್ಮಯ್ಯ, ಈ ನೀರ್ ಹಿಡಿದು ನನಗೆ ಸೊಂಟ ನೋವಾಗ್ತಾ ಇದೆ. ಆದ್ರೆ 1 ವಾರಕ್ಕೆ ಬೇಕಾಗಿರುವ ನೀರು ಇವಾಗ ಸ್ಟಾಕ್ ನಮ್ಮ ಹತ್ರ ಇದೆ. ಬಾಬಾ, ಅವ್ರು ಬರೋ ಸಮಯ ಆಯ್ತು. ಇಬ್ರು ಆ ಗಾಡಿನ ತಳ್ಕೊಂಡ್ ಹೋಗಿ ನೀರನ್ನ ಮನೆಯಲ್ಲಿ ಇಟ್ಕೊಂಡ್ರು. ಬೆಳಿಗ್ಗೆ 8 ಗಂಟೆ ಸಮಯ. ಚೋಟುಗಿಳಿ ಹಾಗೂ ಟೊನಿಗುಬ್ಬಚ್ಚಿ ಇಬ್ರು ನೀರ್ ಹಿಡಿದಕ್ಕೋಸ್ಕರ ಪೈಪ್ ಹತ್ರ ಬಂದ್ರು. ಏನ್ ಚೋಟು, ನೀನು ಬೆಳಿಗ್ಗೆ 6 ಗಂಟೆಗೆ ಬರಕ್ ಹೇಳಿದ್ರೆ 8 ಗಂಟೆಗೆ ನೀರ್ ಹಿಡಿಯಕ್ಕೆ ಬಂದಿದೀಯಾ? ಸಾರಿ ಟೋನಿ, ನಿನ್ನೆ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ, ಅದಕ್ಕೆ. ಪರವಾಗಿಲ್ಲ, ಯಾರು ಬಂದಿಲ್ಲ ಅಲ್ವಾ, ಇವಾಗ ಇಟ್ಕೊಳ್ಳೋಣ. ಟೊನಿಗುಬ್ಬಚ್ಚಿ ಪೈಪ್ ನ ಓಪನ್ ಮಾಡಿದ್ಲು. ಅದ್ರಲ್ಲಿ ಹನಿ ಹನಿಯಾಗಿ ನೀರು ಬೀಳ್ತಾ ಇತ್ತು. ಅರೆ, ಏನ್ ಚೋಟಿ ಇದು? ನೀರು ಇಷ್ಟು ಸಣ್ಣಗೆ ಬರ್ತಾ ಇದೆ. ನೀರ್ ಬರ್ತಾನೆ ಇಲ್ಲ, ಹನಿ ಹನಿಯಾಗಿ ಬೀಳ್ತಾ ಇದೆ. ಅಯ್ಯೋ, ಈ ಸ್ಪೀಡಲ್ಲಿ ಬಂದ್ರೆ ಬಿಂದಿಗೆ ತುಂಬಕ್ಕೆ 2 ಗಂಟೆ ಸಮಯ ಆಗುತ್ತೆ. ಮಕ್ಳನ್ನ ಸ್ಕೂಲಿಗೆ ಕಳ್ಸೋದು. ಹಾಗಂತ ಅವ್ರು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಮಹಿ ಹಾಗೂ ಲೂಸಿ ಇಬ್ರು ಬಿಂದಿಗೆ ತಗೊಂಡು ಬಂದ್ರು. ಏನ್ ಟೋನಿ, ಪೈಪಲ್ಲಿ ನೀರ್ ಸರಿಯಾಗಿ ಬರ್ತಾ ಇಲ್ವಾ? ಹೌದು,
ಚೋಟು ಬಿಂದಿಗೆ ಇಟ್ಟಿದ್ದಾಳೆ, ಅದೇ ಇನ್ನೂ ತುಂಬಿಲ್ಲ. ಹನಿ ಹನಿಯಾಗಿ ನೀರ್ ಬರ್ತಾ ಇದೆ ಅಷ್ಟೇ. ಅಯ್ಯೋ, ಹಾಗಾದ್ರೆ ನನ್ ಬಿಂದಿಗೆ ತುಂಬಕ್ಕೆ ಹೇಗೋ ಮಧ್ಯಾಹ್ನನೇ ಆಗುತ್ತೆ. ಆ ಸಮಯದಲ್ಲಿ ಕುಹು ಬಾತು ಹಾಗೂ ಚಿಚುಕಾಗೆ ಇಬ್ರು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಸೆಂಟ್ ಹೊಡ್ಕೊಂಡು ಆ ಪೈಪ್ ಹತ್ರ ಇರುವ ಒಂದು ಮರದ ಕೆಳಗಡೆ ಬಂದು ಜಾಲಿಯಾಗಿ ಕೂತ್ಕೊಂಡಿದ್ರು. ಹಾಯ್ ಎವ್ರಿಬಡಿ, ಗುಡ್ ಮಾರ್ನಿಂಗ್. ಏನೋ ನೀರ್ ಬರ್ತಾ ಇಲ್ವಾ? ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ, ಬೇಗ ಹಿಡೀರಿ. ನೀರು ಬಂದ್ರೆ ನಾವು ಹಿಡಿಯಲ್ವಾ ಚಿಚು? ಹೌದು, ನಿನ್ ಕೈಯಲ್ಲಿ ಬಿಂದಿಗೆ ಇಲ್ವಲ್ಲ? ನಿನ್ ಮನೇಲಿ ನೀನ್ ಸ್ನಾನ ಮಾಡಲ್ವಾ, ಅಡಿಗೆ ಮಾಡಲ್ವಾ? ನಾವು ಬೆಳಿಗ್ಗೆನೆ ಸ್ನಾನ ಮಾಡಿ ಆಯ್ತು. ನಮ್ಮ ಮನೇಲಿ ನೀರ್ಗೆ ಏನೇ ಕೊರತೆ ಇಲ್ಲ, ನಮ್ಗೆ ಸಪ್ರೇಟು ಸಪ್ಲೈ ಇದೆ. ಹಾಗೆ 7 ಗಂಟೆ ಸಮಯದ ನಂತರ ಬಿಂದಿಗೆ ತುಂಬಿತು. 10 ಗಂಟೆ ಸಮಯಕ್ಕೆ ಅಮ್ಮಯ್ಯ, ನನ್ ಬಿಂದಿಗೆ ತುಂಬಿತು, ಚೋಟು ನೀನಿಡು. ಇವಾಗ ಚೋಟು ಬಿಂದಿಗೆ ಇಟ್ಲು. ನೀರು ತುಂಬಾನೇ ಕಡಿಮೆ ಆಯ್ತು. ನಿಮಿಷಕ್ಕೆ 1 ಹನಿ ಅನ್ನುವ ರೀತಿಯಲ್ಲಿ ನೀರು ಬೀಳ್ತಾ ಇತ್ತು. ಪಾಪ ಅವರೆಲ್ಲರೂ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದಾಗ ಕುಹು ಹಾಗೂ ಚಿಚು ಮಾತ್ರ ದೂರದಲ್ಲಿ ಕೂತ್ಕೊಂಡವ್ರನ್ನ ನೋಡಿ ನಗಾಡ್ತಾ ಇದ್ರು. ಒಂದ್ ಬಿಂದಿಗೆ ತುಂಬಕ್ಕೆ 3 ಗಂಟೆ ಸಮಯ ಆಗ್ತಾ ಇದೆ. ನನಗೆ ಕಾಲೆಲ್ಲ ನೋವಾಗ್ತಾ ಇದೆ. ಸರಿ, ನಾನು ಹೋಗ್ತೀನಿ. ಚೋಟು ಬಿಂದಿಗೆನ ಎತ್ಕೊಂಡು ಹೋದ್ಲು. ಮಧ್ಯಾಹ್ನ 1 ಗಂಟೆ ಸಮಯ. ಇವಾಗ ಲೂಸಿ ಅವಳ ಬಿಂದಿಗೆನ ಇಟ್ಟಿದ್ಲು. ಮೆಲ್ಲೆ ಮೆಲ್ಲೆ ನೀರು ಬರ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲಿ ಆ ಬರ್ತಾ ಇದ್ದ ನೀರು ಕೂಡ ನಿಂತೋಯ್ತು. ಬಿಂದಿಗೆ ಅರ್ಧ ಕೂಡ ತುಂಬಲೇ ಇಲ್ಲ. ಪಾಪ ಲೂಸಿ ಅದನ್ನ ನೋಡಿ, ಅಯ್ಯೋ ಇದೇನಿದು, ನೀರ್ ಬರ್ತಾನೆ ಇಲ್ವಲ್ಲ? ಮಹಿ ಹದ್ದು ತುಂಬಾ ಹೆದರ್ಕೊಂಡು, ಏನೋ ಅಂದ್ರೆ ನೀರು ನಿಂತೋಯ್ತಾ? ಅಯ್ಯೋ, ಬೆಳಿಗ್ಗೆಯಿಂದ ನೀರ್ ಹಿಡಿಬೇಕು ಅಂತ ನಿಂತ್ಕೊಂಡಿದೆ, ಎಲ್ಲಾನು ವೇಸ್ಟ್ ಆಯ್ತಾ? ಕುಡಿಯೋಕ್ಕೂ ಕೂಡ ಇವಾಗ ಮನೆಯಲ್ಲಿ ನೀರಿಲ್ವಲ್ಲ? ಆವಾಗ ಚಿಚುಕಾಗೆ ನಗುತ್ತಾ, ಅದಕ್ಕೆ ಹೇಳೋದು ಸ್ವಲ್ಪ ಬೇಗ ಬಂದು ನೀರ್ ಇಟ್ಕೊಳ್ಬೇಕು ಅಂತ. ನೀವು ಲೇಟಾಗಿ ಬಂದ್ರೆ ಇಲ್ಲಿ ನೀರ್ ನಿಮ್ಗೋಸ್ಕರ ಕಾಯ್ತಾ ಇರುತ್ತಾ? ಹೌದು ಚಿಚು, ಎಷ್ಟ್ ಹೇಳಿದ್ರು ನಮ್ಮ ಮಾತಿಗೆ ಇಲ್ಲಿ ಬೆಲೆನೇ ಇಲ್ಲ. ಬಾ, ಮನೆಗೋಗಿ ಎಸಿ ಹಾಕೊಂಡು ಮಲ್ಗೋಣ. ಚಿಚು ಕುಹು ಇಬ್ರು ನಗಡ್ಕೊಂಡು ಅಲ್ಲಿಂದ ಹೋದ್ರು. ಪಾಪ ಮಹಿ ಹಾಗೂ ಲೂಸಿ ಇಬ್ರು ಬೇಜಾರಿಂದ ಮನೆಗೆ ಹೋದ್ರು. ಮಧ್ಯಾಹ್ನ 2 ಗಂಟೆ ಸಮಯ. ಯಾರ ಮನೆಯಲ್ಲೂ ಕೂಡ ಕುಡಿಯೋಕ್ಕೂ ಕೂಡ ನೀರೇ ಇಲ್ಲ. ಹೀಗಿರುವಾಗ ಚೋಟು ಮನೆಯಲ್ಲಿ ಬನ್ನು ನೆಲದಲ್ಲಿ ಮಲ್ಕೊಂಡಿದ್ದಾಗ ಬುಜ್ಜಿಗೂ ಬಚ್ಚಿ ಅಲ್ಲಿಗೆ ಬಂದ್ಲು. ಬುಜ್ಜಿ, ನನ್ನಿಂದ ಈ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ಈ ವರ್ಷ ಬಿಸಿಲು ತುಂಬಾ ಭಯಂಕರವಾಗಿದೆ. ನಮ್ಮ ಮನೆಯಲ್ಲಿ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಇನ್ನು ಸ್ನಾನ ಮಾಡಕ್ಕೆ ಏನ್ ಮಾಡೋದು? ನಮ್ಮ ಮನೆ ಪರಿಸ್ಥಿತಿ ಕೂಡ ಅದೇ ಕಣೋ. ನಮ್ಮಮ್ಮ ಬೆಳಿಗ್ಗೆ ಹೋಗಿ 1 ಬಿಂದಿಗೆ ನೀರ್ ತಗೊಂಡ್ ಬಂದ್ರು. ಅದನ್ನ ಇಟ್ಕೊಂಡು ಏನ್ ಮಾಡೋದು? ಹಾಗೆ ಅವರಿಬ್ರು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅವರ ಮುಂದ್ಗಡೆ ಚಿನ್ನುಕಾಗೆ ಅವ್ರ ತಾಯಿ ತಗೊಂಡ್ ಬಂದ ನೀರಲ್ಲಿ ಆವಾಗಷ್ಟೇ ಫ್ರೆಶ್ ಆಗಿ ಸಿಂಥಾಲ್ ಸೋಪ್ನ ಯೂಸ್ ಮಾಡಿ ನಡ್ಕೊಂಡು ಬರ್ತಾ ಇದ್ದಾಗ ಆ ವಾಸನೆ ಬನ್ನುವಿನ ಮೂಗಿನ ತನಕ ಬಂತು. ಅರೆ ಬುಜ್ಜಿ, ಇದು ಸಿಂಥಾಲ್ ಸೋಪು ವಾಸನೆ ಅಲ್ವಾ? ಈ ಬಿಸಿಲಲ್ಲಿ ಯಾರು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಹೋಗೋದು? ಹೌದ್ ಕಣೋ, ಅದ್ ಯಾರೋ ಅಲ್ಲ, ನಮ್ ಚಿನ್ನನೇ. ಚಿನ್ನು ಇಲ್ಲಿಗೆ ಬಾರೋ. ಅರೆ ಬುಜ್ಜಿ, ಏನೋ ಬನ್ನೋ, ಇಬ್ರು ಒಣಗಿದ ಮೆಣಸು ತರ ಒಣಗೋಗಿದ್ದೀರಾ? ಆವಾಗ ಅವರಿಬ್ರು ವಾಸನೆ ನೋಡಿ, ಏ ಚಿನ್ನೋ, ನೀನು ಏನೋ ಎಲ್ರೂ ಬೆವ್ತ್ಕೊಂಡು ಸ್ನಾನ ಮಾಡಕ್ಕಾಗದೆ ಕಷ್ಟಪಡ್ತಿದ್ರೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತಾ ಇದೀಯಾ? ನಿನಗೆ ಸ್ನಾನ ಮಾಡಕ್ಕೆ ಯಾವ್ದು ನೀರು? ಆವಾಗ ಚಿನ್ನು ತುಂಬಾ ಅಮಾಯಕನಾಗಿ, ಸ್ನಾನ ಮಾಡಕ್ಕೆ ನೀರಿಗೆ ನಮ್ಮನೇಲಿ ಏನು ಕಷ್ಟ ಇದೆ? ನಮ್ಮನೇಲಿ 2 ಡ್ರಮ್ ತುಂಬ ನೀರಿದೆ ಅಲ್ವಾ? ಇವಾಗಷ್ಟೇ 3 ಬಕೆಟ್ ನೀರನ್ನ ಇಟ್ಕೊಂಡು 1 ಗಂಟೆ ಸಮಯ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತಿದ್ದೀನಿ. ಆವಾಗ ಬುಜ್ಜಿ ಶಾಕ್ ಆಗಿ, ಏನೋ 2 ಡ್ರಮ್ ನೀರಿದ್ಯಾ? ಇವತ್ತು ಪೈಪಲ್ಲಿ ಬೆಳಿಗ್ಗೆ ನೀರು ಬರಲಿಲ್ಲ ಅಲ್ವೇನೋ? ಅರೆ, ನಿನಗೆ ಗೊತ್ತಿಲ್ಲ ನಮ್ಮ ಅಮ್ಮನ ಟ್ಯಾಲೆಂಟ್ ಬಗ್ಗೆ ಬುಜ್ಜಿ. ನಮ್ಮಮ್ಮನೂ ಕುಹು ಆಂಟಿನೂ ಬೆಳಿಗ್ಗೆ 4 ಗಂಟೆಗೆ ಯಾರು ಎದ್ದೇಳೋದಕ್ಕಿಂತ ಮುಂಚೆನೇ ಪೈಪ್ ಹತ್ರ ಹೋಗಿ ನೀರು ತಗೊಂಡು ಬಂದು ನಮ್ಮನೆ ಡ್ರಮ್ಮು ಅಂಡೆ ಎಲ್ಲದರಲ್ಲೂ ತುಂಬಿಸಿಟ್ಟಿದ್ದಾರೆ. ನಮ್ಮ ಮನೇಲಿ ಇವಾಗ ನೀರಿಗೆ ಕಷ್ಟನೇ ಇಲ್ಲ. ಅದನ್ನು ಕೇಳಿದಾಗ ಮಕ್ಕಳಿಬ್ರಿಗೂ ಅರ್ಥ ಆಯ್ತು. ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಂಡ್ರು. ಓ, ನಿಮ್ಮ ಅಮ್ಮನ ಟ್ಯಾಲೆಂಟು ತುಂಬಾ ಜಾಸ್ತಿನೇ ಇದೆ. ಸರಿ ಕಣೋ, ನೀನು ಮನೆಗೆ ಹೋಗು. ಮಕ್ಕಳು ತಕ್ಷಣ ಅವರವರ ತಾಯಿಯಂದಿರ ಹತ್ರ ಹೋಗಿ ಈ ವಿಷಯನ ಹೇಳಿದಾಗ ಟುನಿ ಹಾಗೂ ಚೋಟು ಇಬ್ರು ಕೂಡ ಕೋಪದಿಂದ ಮಹಿ ಹಾಗೂ ಲೂಸಿ ಹತ್ರನೂ ಈ ವಿಷಯನ ಹೇಳಿದ್ರು. ಅವ್ರೆಲ್ಲರಿಗೂ ಕೂಡ ಚಿಚು ಮೇಲೆ ಕೋಪ ಬಂತು. ಅರೆ, ಎಷ್ಟು ಅಹಂಕಾರ ಆ ಚಿಚುಗೆ! ನಮ್ಮೆಲ್ರಿಗೂ ಬೇಕಾಗಿರೋ ನೀರನ್ನ ಅವಳೊಬ್ಳೇ ಎತ್ಕೊಂಡು ಹೋಗ್ತಾಳಾ? ಬಾ, ಇವಾಗ್ಲೇ ಹೋಗಿ ಕೇಳೋಣ. ಎಲ್ರು ತುಂಬಾನು ಕೋಪದಿಂದ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚು ಮನೆಯಲ್ಲಿ ಚಿಚು ಹಾಗೂ ಕುಹು ಇಬ್ರು ಎಸಿ ಹಾಕೊಂಡು ಕೂತ್ಕೊಂಡಿದ್ರು. ಆವಾಗ ಟುನಿಗೂ ಬಚ್ಚಿ ತುಂಬಾನು ಕೋಪದಿಂದ, ಹೇಯ್ ಚಿಚು, ಹೊರಗಡೆ ಬಾ. ನೀನ್ ಏನ್ ಮಾಡಿದೀಯ ಎಲ್ಲಾನು ನಮ್ಗೆ ಗೊತ್ತಾಗಿದೆ. ಹಾಗಂತ ಟುನಿ ಕಿಚ್ಚಿದಾಗ ಚಿಚು ಹೊರಗಡೆ ಬಂದು, ಏನಾಯ್ತು, ಯಾಕೆ ಕಿಚ್ಚಾಡ್ತಿದ್ದೀರಾ? ಕಿಚ್ಚೋದ? ನಮ್ಮೆಲ್ರಿಗೂ ಬೇಕಾಗಿರುವ ನೀರನ್ನ ನೀನ್ ಎತ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ರೆ ಕಿಚ್ಚದೆ ನೀನನ್ ಬಂದು ಮುದ್ದಾಡ್ತಾರಾ?
ಎಷ್ಟು ಅಹಂಕಾರ ಇದ್ದಿದ್ರೆ ಬೆಳಿಗ್ಗೆನೆ ಹೋಗಿ ನಮ್ಮೆಲ್ರೂ ನೀರನ್ನ ಕೂಡ ನೀನೇ ಇಟ್ಕೊಂಡ್ ಬಂದು ಇಟ್ಟಿರ್ತೀಯ. ಅದನ್ನು ಕೇಳಿ ಕುಹು ತುಂಬಾ ಹೆದರ್ಕೊಂಡು ಅಂದ್ರೆ ನಾವು ಸ್ವಲ್ಪ ಮುಂಚೆ ಹೋಗಿ ಸ್ವಲ್ಪ ನೀರ್ ಇಟ್ಕೊಂಡ್ ಬಂದ್ವಿ. ಮುಂಚೆ ಹೋದ್ರು ಹಿಂದೆ ಹೋದ್ರು ನಮ್ಮೆಲ್ರಿಗೂ ಬೇಕಾಗಿರುವ ನೀರನ್ನ ನೀವೇ ತಗೊಂಡ್ ಬಂದ್ರೆ ನಾವ್ ನೀರಿಗೆ ಏನ್ ಮಾಡೋದು? ಅಲ್ಲಿರೋ ಆ ಪೈಪು ನಮ್ಮಲ್ಲಿ ಎಲ್ರಿಗೂ ಸ್ವಂತ ತಾನೆ. ಎಷ್ಟ್ ನೀರ್ ಬೇಕೋ ಅಷ್ಟ್ ಮಾತ್ರ ಇಟ್ಕೊಂಡು ಉಳಿದವ್ರಿಗೂ ಕೂಡ ನೀರನ್ನ ಬಿಟ್ಬಿಟ್ಟು ಬರ್ಬೇಕು ತಾನೆ. ಹೌದಜ್ಜಿ, ಚಿನ್ನು ಹೇಳ್ದ 1 ಗಂಟೆ ಸಮಯ ಅವನು ಸ್ನಾನ ಮಾಡ್ದ ಅಂತೆ. ಅವನು 1 ಗಂಟೆ ಸಮಯ ಯಾಕೆ ಸ್ನಾನ ಮಾಡ್ಬೇಕು? ಎಷ್ಟೇ ಸ್ನಾನ ಮಾಡಿದ್ರು ಅವ್ನು ಕಪ್ಪಾಗಿ ತಾನೇ ಇರ್ತಾನೆ. ಬನ್ನೋ, ನನ್ನ ಮಗನ ಬಗ್ಗೆ ಏನು ಹೇಳ್ಬೇಡ. ಹೌದು, ಏನೋ ಸ್ವಲ್ಪ ಜಾಸ್ತಿ ನೀರನ್ನ ಇಟ್ಕೊಂಡು ಬಂದ್ವಿ ನಾವು. ಸ್ವಲ್ಪ ನೀರಲ್ಲ, ತುಂಬಾ ನೀರು. ಅದಿವಾಗ ನಮಗ್ ಸ್ವಂತ. ಹಾಗಂತ ಹೇಳಿ ಎಲ್ರು ಒಳಗಡೆ ಹೋದಾಗ ಅಲ್ಲಿ ಎಲ್ಲ ಪಾತ್ರೆಯಲ್ಲೂ ಕೂಡ ನೀರನ್ನ ತುಂಬಿಸಿ ಇಟ್ಟಿದ್ರು. ಅಯ್ಯೋ ದೇವ್ರೆ, ಎಷ್ಟ್ ನೀರು! ಇದು ನಮ್ಮೆಲ್ರಿಗೂ 2 ದಿನಕ್ಕೆ ಬರುತ್ತೆ. ಲೂಸಿ, ಚೋಟು, ಟೋನಿ, ಎಲ್ರು ಬೇಗ ಹೋಗಿ ಬಿಂದಿಗೆ ತಗೊಂಡ್ ಬನ್ನಿ. ಇಲ್ಲಿರೋ ಈ ಡ್ರಮ್ಗಳಲ್ಲಿ ನೀರೇ ಇರಬಾರ್ದು, ಎಲ್ಲ ನಮಗ್ ಸ್ವಂತ. ತಗೊಂಡ್ ಹೋಗಿ ನಮ್ ಮನೇಲಿ ಉಯ್ದ್ಬಿಟ್ ಬನ್ನಿ. ಚಿಚುಕಾಗೆ ಬೇಜಾರಿಂದ, ಅಯ್ಯೋ ಮಹಿಯವ್ರೆ, ಬೆಳಗ್ಗೆ 4 ಗಂಟೆಗೆ ನಿದ್ರೆ ಹಾಳು ಮಾಡ್ಕೊಂಡು ಎದ್ದು ಸೊಂಟ ನೋವಾಗ್ತಾ ಇಷ್ಟು ನೀರನ್ನ ತಗೊಂಡ್ ಬಂದು ನಾನು ತುಂಬಿಸಿಟ್ಟಿದ್ದೀನಿ. ಅದನ್ನ ಆವಾಗ ಬನ್ನು, ಆಂಟಿ, ನೀವು ಪಟ್ಟ ಕಷ್ಟಕ್ಕೆ 1 ಮಗ್ ನೀರನ್ನ ನಿಮ್ಗೋಸ್ಕರ ಇಟ್ಬಿಟ್ಟು ಹೋಗ್ತೀವಿ. ನೀವು ಆ ನೀರನ್ನ ಇಟ್ಕೊಂಡು 1 ವಾರ ನೋಡ್ಕೊಳ್ಳಿ. ಎಲ್ರು ನಗಡ್ಕೊಂಡೆ ಚಿಚುವಿನ ಮನೇಲಿದ್ದ ನೀರನ್ನ ತೆಗಿತಾ ಇದ್ರು. ಆಮೇಲೆ ಕುಹುಬಾತು ಮನೆಗೆ ಹೋಗಿ ಅಲ್ಲಿದ್ದ ನೀರನ್ನು ಕೂಡ ತೆಗೆದ್ರು. ಇವಾಗ ಚಿಚು ಮನೆಯಲ್ಲೂ ನೀರಿಲ್ಲ, ಕುಹಿನ ಮನೆಯಲ್ಲೂ ಕೂಡ ನೀರಿಲ್ಲ. ಎಲ್ಲಾ ನೀರನ್ನು ಖಾಲಿ ಆಯ್ತು. ಚಿಚು ಬೇಜಾರಿಂದ, ಅಯ್ಯೋ, ಬೆಳಗ್ಗೆ ಅಷ್ಟು ಕಷ್ಟಪಟ್ಟು ನಾನು ಅಷ್ಟು ನೀರನ್ನ ತಗೊಂಡ್ ಬಂದು ಡ್ರಮ್ಮಲ್ಲೆಲ್ಲ ಉಯ್ದಿಟ್ರೆ ಆ ನೀರನ್ನ ಎಲ್ರೂ ತಗೊಂಡು ಹೋಗಿ ಈ 1 ಪಾತ್ರೆ ನೀರು ಮಾತ್ರ ಇಟ್ಬಿಟ್ಟು ಹೋಗಿದ್ದಾರೆ. ನಾನು ಪಟ್ಟ ಕಷ್ಟ ಎಲ್ಲಾನು ವೇಸ್ಟ್ ಆಯ್ತು. ನಿನಗ್ ಮಾತ್ರ ಅಲ್ಲ, ನನ್ನ ಮನೇಲಿರೋ ನೀರು ಎಲ್ಲಾನು ಕೂಡ ಅವ್ರು ತಗೊಂಡು ಹೋಗ್ಬಿಟ್ರು. ಹಾಗೆ ಚಿಚು ಹಾಗೂ ಕುಹು ಇಬ್ರು ಹಾಕಿದ್ದ ಪ್ಲಾನು ಇವಾಗ ರಿವರ್ಸ್ ಆಗಿತ್ತು. ಊರಿನಲ್ಲಿದ್ದ ಎಲ್ರ ಮನೆಯಲ್ಲೂ ಇವಾಗ ನೀರಿತ್ತು. ಅವರೆಲ್ಲರೂ ಸಂತೋಷವಾಗಿದ್ರು. ಆದ್ರೆ ಕುಹು ಚಿಚು ಮಾತ್ರ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ರು. ತಾಯಿಯ ಪ್ರೀತಿ. ಗ್ರಾಮದಲ್ಲಿ ಟುನಿಗುಬ್ಬಚ್ಚಿಗೆ ಅವಳ ಮಗಳು ಬುಜ್ಜಿ ಅಂದ್ರೆ ತುಂಬಾ ಇಷ್ಟ. ಅವಳು ಕೇಳೋದೆಲ್ಲಾನು ಕೊಡ್ತಾ ಇದ್ಲು. ಅವಳನ್ನ ತುಂಬಾ ಸಂತೋಷವಾಗಿ ನೋಡ್ಕೊಡ್ತಿದ್ಲು. ಒಂದಿನ ಮಧ್ಯಾಹ್ನದ ಸಮಯ ಟೊನಿ ಅಡಿಗೆ ಮನೆಯಲ್ಲಿ ಒಂದ್ ಕಡೆ ಪಾಯಸ ಮಾಡ್ತಾ ಇದ್ಲು, ಇನ್ನೊಂದ್ ಕಡೆ ಬಿರಿಯಾನಿ ಮಾಡ್ತಾ ಇದ್ಲು. ಆವಾಗ ಟೊನಿ ಅವಳ ಮನಸ್ಸೊಳಗಡೆ, ಈ ದಿನ ಭಾನುವಾರ, ನನ್ನ ಬುಜ್ಜಿಗೆ ಇಷ್ಟವಾದ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇದರಿಂದ ಕೋಪದಿಂದನೇ ಎದ್ದೇಳ್ತಾಳೆ. ಆದ್ರೆ ಅವಳಿಗೆ ಇಷ್ಟವಾದ ಪಾಯಸ ಚಿಕನ್ ಬಿರಿಯಾನಿನ ಮಾಡಿದೀನಿ ಅಂತ ಹೇಳಿದ್ರೆ ಅವಳ ಮನಸ್ಸು ತುಂಬಾ ಸಂತೋಷ ಪಡುತ್ತೆ. ಟೊನಿ ಅಡಿಗೆ ರೆಡಿ ಮಾಡಿ ಎಲ್ಲಾನು ತಗೊಂಡ್ ಬಂದು ಹೊರಗಡೆ ಇಟ್ಲು. ಅವಳು ಬುಜ್ಜಿನ ಕರೆದ್ಲು. ಬುಜ್ಜಿ, ಬಾಮ್ಮ, ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಮಾಡ್ಕೊಂಡ್ ಬಂದಿದ್ದೀನಿ. ವಾಸನೆ ಎಷ್ಟು ಚೆನ್ನಾಗಿದೆ. ಬೇಗ ಬಾಮ್ಮ, ಬಿಸಿ ಆರಿದ್ರೆ ಚೆನ್ನಾಗಿರಲ್ಲ. ಆದ್ರೆ ಬುಜ್ಜಿ ರೂಮಿಂದ ಹೊರಗಡೆ ಬರ್ಲೇ ಇಲ್ಲ. ಟುನಿ ಪುನಃ ಕರೆದ್ಲು. ಬುಜ್ಜಿ, ಕೇಳ್ತಾ ಇಲ್ವಾ? ಹಸಿವಾಗ್ತಾ ಇಲ್ವಾ? ಬಾಮ್ಮ. ಆವಾಗ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಕೋಪದಿಂದ ಅವಳ ರೂಮಿಂದ ಹೊರಗಡೆ ಬಂದು ಅವಳ ತಾಯಿನ ನೋಡಿ, ನನಗೆ ಹಸಿವಾಗ್ತಾ ಇಲ್ಲ. ನನಗೆ ಬಿರಿಯಾನಿ ಬೇಡ, ಪಾಯಸ ಬೇಡ. ನೀವು ನನ್ ಜೊತೆ ಮಾತಾಡ್ಬೇಡಿ. ಏನಾಯ್ತು ಬುಜ್ಜಿ? ಯಾಕೆ ಇಷ್ಟೊಂದು ಕೋಪ? ಬೆಳಿಗ್ಗೆ ತಾನೇ ಕೇಳ್ದೆ, ನಾನ್ ಆಗಲ್ಲ ಅಂತ ಹೇಳ್ದೆ. ಇವಾಗ ಮಾಡಿ ಕೊಟ್ಟಿದ್ದೀನಲ್ವಾ, ಅದು ಬೇಡ್ವಾ? ಹೌದು, ನಾನ್ ತಿನ್ನಲ್ಲ. ನನ್ ಕ್ಲಾಸು ಚಿಕ್ಕಿ ಪಾರಿವಾಳನ ನೋಡ್ದ, ಅದ್ರ ಕೈಯಲ್ಲಿ ಐಫೋನ್ ಇದೆ ಗೊತ್ತಾ? ಬಂಟಿ ಕಾಗೆ ಜೊತೆ ಕೂಡ ಟ್ಯಾಬ್ ಇದೆ. ನನ್ ಜೊತೆ ಮಾತ್ರ ಡಬ್ಬಾ ಫೋನ್ ಕೂಡ ಇಲ್ಲ. ಇವತ್ತು ನನಗೆ ಫೋನ್ ತೆಗೆದು ಕೊಡ್ತೀರಾ ಇಲ್ವಾ? ಅದನ್ನು ಕೇಳಿ ಟುನಿ, ಬುಜ್ಜಿ, ಅರ್ಥ ಮಾಡ್ಕೊಮ್ಮ. ಆ ಫೋನ್ ಬೆಲೆ 25,000. ನನ್ ಜೊತೆ ಅಷ್ಟೊಂದು ಹಣ ಇಲ್ಲ. ಈ ತಿಂಗಳು ಮನೆ ಬಾಡಿಗೆ ಕಟ್ಬೇಕು, ನಿನ್ ಸ್ಕೂಲ್ ಫೀಸ್ ಕಟ್ಬೇಕು. ಮುಂದಿನ ತಿಂಗಳು ಸಂಬಳ ಬರುವಾಗ ನಿನಗೆ ಒಂದು ಫೋನ್ ಕೊಡಿಸ್ತೀನಿ. ಇವಾಗ ಬಂದು ಊಟ ಮಾಡು. ನನಗೆ ಚಿಕ್ಕ ಫೋನ್ ಬೇಡ, ದೊಡ್ಡ ಸ್ಮಾರ್ಟ್ ಫೋನೇ ಬೇಕು. ನಾನ್ ರೀಲ್ಸ್ ಮಾಡ್ಬೇಕು. ನೀವು ನನಗೆ ಮೊಬೈಲ್ ತೆಗೆದು ಕೊಡುವ ತನಕ ನಾನು ಊಟ ಮಾಡಲ್ಲ, ಏನು ತಿನ್ನಲ್ಲ. ನನಗೆ ಏನು ಬೇಡ. ಬುಜ್ಜಿ ತುಂಬಾ ಕೋಪದಿಂದ ಆ ತಟ್ಟೆನ ಬಿಸಾಕಕ್ ಹೋದಾಗ ಟುನಿ ತಕ್ಷಣ ಅವಳನ್ನ ತಡೆದು ನಿಲ್ಸಿ, ಊಟವನ್ನು ಹಾಗೆ ತೆಗೆದು ಬಿಸಾಕ್ಬಾರ್ದು. ಅದು ದೇವರಿಗೆ ಸಮಾನ. ನೀನು ಬಂದು ಊಟ ಮಾಡುವ ತನಕ ನಾನು ನಿನ್ಗೆ ವೆಯ್ಟ್ ಮಾಡ್ತೀನಿ. ಅದುವರೆಗೂ ಹೀಗೆ ಕೂತ್ಕೋತೀನಿ. ಬುಜ್ಜಿ ಊಟ ಮಾಡದೆ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡಿದ್ಲು. ಟುನಿ ಪಕ್ಕದಲ್ಲೇ ನಿಂತ್ಕೊಂಡಿದ್ಲು. ಪಾಪ ಅವಳಿಗೆ ತುಂಬಾನು ಬೇಜಾರಾಗ್ತಾ ಇತ್ತು. ಸರಿಯಾಗಿ ಆವಾಗ್ಲೇ ಮನೆ ಅಂಗಳದಲ್ಲಿ ಯಾರ್ದೋ ಧ್ವನಿ ಕೇಳಿಸ್ತು. ಅಬ್ಬಬ್ಬಾ, ಏನಿದು ಸುವಾಸನೆ! ಇದು ಖಂಡಿತವಾಗಿ ಚಿಕನ್ ಬಿರಿಯಾನಿ ಇದೆ. ಅದು ಕೂಡ ತುನಿ ಆಂಟಿ ಮನೆಯಿಂದನೇ ಬರ್ತಿದೆ. ಬನ್ನಗಿಳಿ ಮೆಲ್ಲೆ ಮನೆಯೊಳಗಡೆ ಬಂದ.
ಅಲ್ಲಿ ಬುಜ್ಜಿ ಕೋಪದಲ್ಲಿರೋದನ್ನ ಅವನು ನೋಡ್ಲಿಲ್ಲ. ಅವನು ನೋಡಿದ್ದು ಬರೀ ಬಿರಿಯಾನಿನ ಮಾತ್ರ. ಹಲೋ ಆಂಟಿ, ಹಲೋ ಬುಜ್ಜಿ. ಆಯ್ ಆಂಟಿ, ಏನು ನೀವು ಬುಜ್ಜಿ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದೀರಾ? ಅದು ಕೂಡ ಲಂಚ್ ಟೈಮಲ್ಲಿ ಬಿರಿಯಾನಿನ ಮುಂದೆ ಇಟ್ಕೊಂಡು. ಓಹೋ, ಆ ಇನ್ನೊಂದು ಪ್ಲೇಟ್ ನನಗಾ? ಬನ್ನು ಟೊನಿ ಕೈಯಲ್ಲಿರುವ ಪ್ಲೇಟ್ ತಗೊಳ್ಳೋಣ ಅಂತ ಹೋದಾಗ ಟೊನಿ ಕಣ್ಣಿನಲ್ಲಿ ಇದ್ದ ಕಣ್ಣೀರನ್ನ ಅವನು ಗಮನಿಸ್ದ. ಅರೆ, ಏನಾಯ್ತಾ ಆಂಟಿ? ಯಾಕೆ ಈ ರೀತಿ ಕೂತಿದ್ದೀರಾ? ಬಿರಿಯಾನಿ ಏನಾದ್ರೂ ಹಾಳಾಯ್ತಾ ಅಥವಾ ಉಪ್ಪು ಜಾಸ್ತಿ ಆಯ್ತಾ? ಏನಾದ್ರೂ ಪರವಾಗಿಲ್ಲ ಆಂಟಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಟೊನಿ ಕಣ್ಣೀರನ್ನ ಒರೆಸ್ಕೊಂಡು, ಇಲ್ಲ ಬನ್ನು, ಬಿರಿಯಾನಿ ಚೆನ್ನಾಗೇ ಇದೆ. ಬುಜ್ಜಿ ಕೇಳಿದ್ಲು ಅಂತ ಮಾಡ್ದೆ, ಆದ್ರೆ ಯಾರು ತಿಂದಿಲ್ಲ. ಆವಾಗ ಬನ್ನು ಬುಜ್ಜಿನ ನೋಡಿ, ಏನೋ ಬಿರಿಯಾನಿ ಮೇಲೆ ಕೋಪನ? ಲೇ ಉಚ್ಚಿ, ಇದು ಬಿರಿಯಾನಿ ಕಣೆ, ಅಮೃತದಂಗಿರುವ ಬಿರಿಯಾನಿ. ಅಕ್ಕಿ ಬುಜ್ಜಿ, ಲೆಗ್ ಪೀಸ್ ಸಿಕ್ಕಿಲ್ಲ ಅಂತನಾ? ನನ್ನ ಪ್ಲೇಟಲ್ಲಿದ್ರೆ ಕೊಡ್ತೀನಿ, ಬಾ ಬುಜ್ಜಿ ಬಾ. ಬುಜ್ಜಿ ಕೋಪದಿಂದ, ನನಗೆ ಲೆಗ್ ಪೀಸ್ ಬೇಡ, ಪೀಸ್ ಆಫ್ ಮೈಂಡ್ ಬೇಕು. ನನಗೆ ಐಫೋನ್ ಬೇಕು ಬನ್ನು. ನಮ್ಮಮ್ಮ ನನಗೆ ತೆಗೆದು ಕೊಡ್ತಿಲ್ಲ ಕಣ ಬನ್ನು. ಓಹೋ, ಅದೇನ ವಿಚಾರ? ಫೋನಿಗೋಸ್ಕರ ಊಟ ಬಿಟ್ಬಿಟ್ಟ ನೀನು? ಆಂಟಿ, ನೀವು ಬೇಜಾರ್ ಮಾಡ್ಬೇಡಿ, ನಾನು ಡೀಲ್ ಮಾಡುವಾಗ ನೀವ್ ಯಾಕೆ ದುಃಖ ಪಡ್ತೀರಾ? ಹೋಗಿ ಒಂದ್ ಪ್ಲೇಟ್ನ ತಗೊಂಬನ್ನಿ. ಟೊನಿ ಗುಬ್ಬಚ್ಚಿ ಅಡಿಗೆ ಮನೆಯೊಳಗಡೆ ಹೋದ್ಲು. ಆವಾಗ ಬನ್ನು ಇನ್ನೊಂದು ಕುರ್ಚಿಯಲ್ಲಿ ಕೂತ್ಕೊಂಡು ಮುಖನ ಸೀರಿಯಸ್ ಆಗಿ ಇಟ್ಕೊಂಡು, ಬುಜ್ಜಿ, ನನಗೆ ನಿನ್ ಫೀಲಿಂಗು ಅರ್ಥ ಆಗ್ತಾ ಇದೆ. ನಿನಗೆ ಫೋನ್ ಬೇಕು, ಅದಕ್ಕೋಸ್ಕರ ನೀನು ಊಟ ಮಾಡದೆ ಸತ್ಯಾಗ್ರಹ ಮಾಡ್ತೀಯಾ? ಗ್ರೇಟ್, ಗಾಂಧಿಯ ಹಾಗೆ. ತಮಾಷೆ ಮಾಡ್ಬೇಡ ಕಣೋ ಬನ್ನು, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಹೌದು, ನಾನ್ ಕೂಡ ಸೀರಿಯಸ್ ಆಗಿಯೇ ಮಾತಾಡ್ತಾ ಇದ್ದೀನಿ. ನೀನು ಫೋನ್ ಕೇಳ್ದೆ ಅಲ್ವಾ? ಆ ಫೋನ್ನ ನೀನು ಊಟದಲ್ಲೇ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಕ್ಕಾಗುತ್ತಾ? ಏನು, ಫೋನ್ನ ಯಾರಾದ್ರೂ ತಿಂತಾರಾ? ತಿನ್ನಕ್ಕೆ ಸಾಧ್ಯ ಇಲ್ಲದಾಗ ಆ ಫೋನ್ ನಮಗೆ ಯಾಕೆ? ಇವಾಗ ಅಮ್ಮ ಸೂಪರ್ ಆಗಿರುವ ಚಿಕನ್ ಬಿರಿಯಾನಿ ಮಾಡಿದ್ದಾರೆ, ಬಾಸ್ಮತಿ ರೈಸ್ ಇದೆ, ಚಿಕನ್ ಇದೆ, ತುಪ್ಪ ಹಾಕಿದ್ದಾರೆ. ಅದನ್ನ ತಿಂದ್ರೆ ನಿನ್ನ ಹೊಟ್ಟೆ ತುಂಬಿ ನಿನ್ನ ನಾಲಿಗೆಗೆ ರುಚಿ ಗೊತ್ತಾಗುತ್ತೆ. ಅದರಿಂದ ನೀನು ಹೊಟ್ಟೆ ತುಂಬಿ ನಿನಗೆ ಶಕ್ತಿ ಬರುತ್ತೆ. ಅದೇ ಫೋನ್ ತಗೊಂಡ್ರೆ ಅದರಲ್ಲಿ ರೀಲ್ಸ್ ನೋಡ್ತೀಯಾ? ನಿನಗೆ ಹಸಿವಾದಾಗ ಲೈಕ್ ಬಟನ್ ಒತ್ತಿದ್ರೆ ಹೊಟ್ಟೆ ತುಂಬುತ್ತಾ? ನಿನಗೆ ಯಾವಾಗ್ಲೂ ತಿನ್ನದೇ ಗೋಳು. ಫೋನ್ ಇದ್ರೆ ಸ್ಟೇಟಸ್ ಬರುತ್ತೆ ಬನ್ನು, ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ರೆಸ್ಪೆಕ್ಟಾ? ಮಣ್ಣು. ನಿನ್ನೆ ನಾನು ನಮ್ಮ ಅಮ್ಮನ ಫೋನ್ ತಗೊಂಡು ಗೇಮ್ ಆಡ್ತಾ ಇದ್ದೆ. ಆವಾಗ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗ್ಬಿಡ್ತು. ಆವಾಗ ನಾನು ಫೋನ್ ಇಟ್ಕೊಂಡು ಅಳ್ತಾ ಇದ್ದೆ. ಇದು ನನ್ನ ಸಮಾಧಾನ ಮಾಡ್ತಾ ಇಲ್ವಲ್ಲ? ಅದೇ ನನಗೆ ಹಸಿವಾದಾಗ ನಮ್ಮ ಅಮ್ಮ ಬಿಸಿ ಬಿಸಿ ದೋಸೆ ಮಾಡ್ಕೊಟ್ಟು ಸಮಾಧಾನ ಮಾಡಿದ್ರು. ದೋಸೆ ತಿಂದು ನನಗೆ ನೆಮ್ಮದಿ ಆಯ್ತು. ಅದೇ ತಾನೇ ಸಮಾಧಾನ. ಬುಜ್ಜಿ ಸೈಲೆಂಟ್ ಆಗಿ ಕೇಳ್ತಾ ಇದ್ಲು. ಇನ್ನೊಂದು ವಿಚಾರ, ನಿನ್ ತಾಯಿ ಜೊತೆ ಹಣ ಇಲ್ಲ ಅಂತ ಹೇಳಿದ್ರಲ್ವಾ? ಆಂಟಿ ಪಾಪ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡ್ಕೊಂಬಂದು ಬೆಳಿಗ್ಗೆ ಬೆಳಿಗ್ಗೆ ನಿನಗೆ ಬಿರಿಯಾನಿ ಮಾಡ್ಕೊಟ್ರೆ ಆ ಬಿರಿಯಾನಿನ ನೀನು ತಿರಸ್ಕಾರ ಮಾಡ್ತೀಯಾ? ತಾಯಿಯ ಪ್ರೀತಿ ದೊಡ್ಡದ, ಆ ಚೈನಾ ಫೋನ್ ದೊಡ್ಡದ? ತಾಯಿಯ ಪ್ರೀತಿಯೇ ದೊಡ್ಡದು. ಆದ್ರೇನು ಇಲ್ಲ, ಏನೂ ಇಲ್ಲ. ಒಂದು ಸೀನ್ ನ ಊಹನೆ ಮಾಡು. ನೀನು ಊಟ ಮಾಡ್ದೆ ಹಾಗೆ ಮಲಗಿದೀಯಾ? ಅವಾಗ ಹಸಿವಾದಾಗ ನೀನು ನಿನ್ ಮೊಬೈಲ್ ಜೊತೆ ಕೇಳು, ನನಗೆ ಊಟ ಕೊಡು ಅಂತ. ಅದು ಕೊಡ್ತದ ನಿಂಗ್ ಊಟ? ಪ್ಲೀಸ್ ರೀಚಾರ್ಜ್ ಅಂತ ಹೇಳುತ್ತೆ. ಅದೇ ನಿನ್ ಊಟನ ನಿಮ್ಮ ಅಮ್ಮನ ಜೊತೆ ಕೇಳು, ಅರ್ಧ ರಾತ್ರಿಯಲ್ಲೇ ಎದ್ದು ನಿಂಗೋಸ್ಕರ ಮಾಡ್ಕೊಡ್ತಾರೆ. ದಟ್ ಈಸ್ ಮದರ್ ಇಂಡಿಯಾ. ಬಣ್ಣು ಹೇಳಿದ ಡೈಲಾಗ್ಗೆ ಬುಜ್ಜಿ ಸೈಲೆಂಟ್ ಆದ್ಲು. ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ಇನ್ನೊಂದು ವಿಚಾರ ಏನಂದ್ರೆ, ನೀನ್ ಊಟ ಮಾಡದಿದ್ರೆ ಆಂಟಿನೂ ಊಟ ಮಾಡಲ್ಲ. ಆಂಟಿ ಊಟ ಮಾಡದಿದ್ರೆ ತಲೆ ತಿರುಗಿ ಕೆಳಗೆ ಬೀಳ್ತಾರೆ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಮದ್ದಿನ ಖರ್ಚಿನಿಂದ 2 ಫೋನ್ ತಗೋಬೋದಾ? ಅನವಶ್ಯಕತೆಯಿಂದ ಆಂಟಿಗೆ ಯಾಕೆ ತೊಂದ್ರೆ ಕೊಡ್ತೀಯಾ? ಬಾ ಊಟ ಮಾಡೋಣ. ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು ಎದ್ದು ಬನ್ನು ಹಿಂದ್ಗಡೆ ಹೋದ್ಲು. ಅಡಿಗೆ ಮನೆಯಲ್ಲಿ ಟುನಿ ಗುಬ್ಬಚ್ಚಿ ಬಿರಿಯಾನಿ ಪಾತ್ರೆಯನ್ನ ನೋಡಿ ಅಳ್ತಾ ಇದ್ಲು. ನನ್ ಮಗಳು ಊಟ ಮಾಡ್ಲಿಲ್ಲ, ನಾನ್ ಮಾತ್ರ ಬಿರಿಯಾನಿನ ಹೇಗೆ ತಿನ್ನೋದು? ದೇವ್ರೇ, ನನಗೆ ಹಣ ಕೊಡು, ನನ್ ಮಗಳ ಕೋರಿಕೆನ ಈಡೇರಿಸ್ತೀನಿ. ಬುಜ್ಜಿ ತಕ್ಷಣ ಓಡ್ಕೊಂಡ್ ಬಂದು ಅವಳ ತಾಯಿನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅಮ್ಮ, ಸಾರಿ ಅಮ್ಮ, ನಾನು ತಪ್ಪು ಮಾಡ್ಬಿಟ್ಟೆ. ಟುನಿ ಹಿಂದೆ ತಿರುಗಿ ನೋಡಿ ಬುಜ್ಜಿನ ಹಿಡ್ಕೊಂಡು, ಬುಜ್ಜಿ, ನನ್ ಬಂಗಾರ ಮಗಳೇ, ಬಂದಮ್ಮ. ನಾನು ನಾಳೆ ಏನಾದ್ರೂ ಸಾಲ ಆದ್ರೂ ಮಾಡಿ ನಿನ್ಗೋಸ್ಕರ ಫೋನ್ ತರ್ತೀನಿ, ನೀನು ಅಳ್ಬೇಡಮ್ಮ. ಅಮ್ಮ ಬೇಡಮ್ಮ, ನನಗೆ ಫೋನ್ ಬೇಡ. ಬನ್ನು ಹೇಳ್ದ ಫೋನು ಹೊಟ್ಟೆ ತುಂಬಿಸಲ್ಲ ಅಂತ. ನೀವೇ ನನ್ನ ಹೊಟ್ಟೆ ತುಂಬಿಸೋದು. ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಫೋನ್ ತೆಗೆದು ವ್ಯರ್ಥ ಮಾಡ್ಬೇಡಿ. ನೀವು ಯಾವಾಗ ತೆಗೆದು ಕೊಡ್ತೀರೋ ಆವಾಗ ತೆಗೆದು ಕೊಡಿ. ಇವಾಗ ನನಗೆ ಹಸಿವಾಗ್ತಾ ಇದೆ, ಮೊದ್ಲು ನಂಗೆ ಊಟ ಕೊಡಿ. ಟುನಿ ಸಂತೋಷದಿಂದ, ನಿಜಾನ ಬುಜ್ಜಿ? ಫೋನ್ ಬೇಡ್ವಾ? ಹೌದಮ್ಮ, ನನಗೆ ನೀವು ಬೇಕು, ನಿಮ್ ಕೈಯಲ್ಲಿ ಮಾಡಿದ ಬಿರಿಯಾನಿ ಬೇಕು.
ತುನಿಗುಬ್ಬಚ್ಚಿ ಸಂತೋಷದಿಂದ ಬುಜ್ಜಿನ ತಬ್ಬಿ ಹಿಡ್ಕೊಂಡು ಅವಳ ಕೆನ್ನೆಗೆ ಒಂದು ಮುತ್ತು ಕೊಟ್ಲು. ಆಮೇಲೆ ಪ್ಲೇಟಲ್ಲಿ ಬಿರಿಯಾನಿ ಹಾಕಿ ಅವಳಿಗೆ ತಿನ್ನಿಸ್ತಾ ಇದ್ಲು. ಬುಜ್ಜಿ ಕೂಡ ಸಂತೋಷವಾಗಿ ತಿಂತಾ ಇದ್ಲು. ಆವಾಗ ಬನ್ನು ಅವ್ರನ್ನ ನೋಡಿ ಕೆಮ್ತಾ ಇದ್ದ. ಆಂಟಿ, ಇಲ್ಲಿ ಒಂದು ಅನಾಥೆ ಪಕ್ಷಿ ಇದೆ, ಅದಕ್ಕೂ ಕೂಡ ಹಸಿವಾಗುತ್ತೆ, ಊಟ ಕೊಡಿ ಆಂಟಿ. ಸೆಂಟಿಮೆಂಟ್ ಸೀನ್ ಎಲ್ಲ ಮುಗ್ದಾದ್ಮೇಲೆ ಆ ಪಾತ್ರೆಯಲ್ಲಿರುವ ಬಿರಿಯಾನಿನ ನನ್ನ ಪ್ಲೇಟಿಗೂ ಸ್ವಲ್ಪ ಹಾಕ್ತೀರಾ? ತುನಿ ನಗುತ್ತಾ, ಅಯ್ಯೋ ಬನ್ನು, ಮರ್ತೋಯ್ತು ಕಣೋ, ನೀನೇ ತಾನೇ ಈ ಸಮಸ್ಯೆಗೆ ಪರಿಹಾರವನ್ನು ಮಾಡಿದವನು. ನಿನಗೆ 2 ಲೆಗ್ ಪೀಸ್ ಕೊಡ್ತೀನಿ ಬಾ. 2 ಲೆಗ್ ಪೀಸ್ ಮಾತ್ರನಾ? ಆಂಟಿ, ನಾನು ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ಟಿದ್ದೀನಿ. ನನ್ನ ಗಂಟ್ಲು ಒಣಗೋಗಿದೆ, ನನಗೆ ಪಾಯಸನೂ ಬೇಕು. ನಿನಗೆ ಪಾಯಸ ಕೂಡ ಕೊಡ್ತೀವಿ ಕಣೋ. ನೀನ್ ಮಾತ್ರ ಬರದಿದ್ರೆ ಇವತ್ತು ನಾನು ಹಸಿವಲ್ಲೇ ಇರ್ಬೇಕಾಗಿತ್ತು. ಥ್ಯಾಂಕ್ಸ್ ಕಣೋ. ಫ್ರೆಂಡ್ಸ್ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಬೇಡ, ಸ್ನ್ಯಾಕ್ಸ್ ಮುದ್ದು. ಬನ್ನಿ ಊಟ ಮಾಡೋಣ. 3 ಜನನು ಕೂತ್ಕೊಂಡು ಬಿರಿಯಾನಿ ಪಾಯಸ ಎಲ್ಲಾನು ತಿಂದ್ರು. ಬನ್ನು ಪಾಯಸನ ಕುಡ್ದು, ಇದು ಐಫೋನ್ಗಿಂತ ಸ್ವೀಟ್ ಆಗಿದೆ ಹಾಗಂತ ಹೇಳ್ದ ಬನ್ನು. ಬುಜ್ಜಿಗೆ ಅರ್ಥ ಆಯ್ತು, ನಾವು ಕೇಳೋದೆಲ್ಲ ಸಿಗೋದು ಪ್ರೀತಿಯಲ್ಲ, ತಾಯಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ತುನಿ ತುಂಬಾನು ಸಂತೋಷವಾಗಿದ್ಲು. ಬನ್ನು ಹೊಟ್ಟೆ ತುಂಬಾ ಊಟನೂ ಮಾಡ್ದ. ಆ ದಿನದಿಂದ ತಾಯಿಗೆ ಯಾವುದೇ ಕಷ್ಟನೂ ಕೊಡಬಾರ್ದು ಅಂತ ಬುಜ್ಜಿಗುಬ್ಬಚ್ಚಿ ನಿರ್ಧಾರ ಮಾಡಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಾಳೆ ಹಣ ಸಂಪಾದನೆ ಮಾಡಿ ನಮಗೆ ಬೇಕಾಗಿರೋದೆಲ್ಲಾನು ತಗೊಳ್ಬೋದು, ಆದರೆ ಈ ದಿನ ತಾಯಿಗೆ ಕಷ್ಟ ಕೊಟ್ರೆ ನಾಳೆ ಕೈಯಲ್ಲಿ ಹಣ ಇರುವಾಗ ಸಹ ನಮ್ಮ ಜೊತೆ ತಾಯಿ ಇರಲ್ಲ.